ಬಟ್ ನಾವು ಹೋಗಿದ್ವಿ ಗೋಳಗುಮ್ಮಟ್ ನೋಡಕ್ಕೆ. ವೆಲ್ಕಮ್ ಬ್ಯಾಕ್ ಟು ಮೈ ಡೇ 24 ಆಫ್ ಮೀಡಿಯಲ್ಲಾಗೆ ಸ್ವಾಗತ ಸುಸ್ವಾಗತ. ಮಾರ್ನಿಂಗ್ ಬೇರೆ ಹೇಳೋದು ಲೇಟ್ ಆಗಿತ್ತು, ಅಡುಗೆ ಕೂಲಿ ಒಳಗೆ ಭಾಳ ಸಪ್ಲ ಆಲತ್ತು. ಏನು ಮಾಡತ್ತ ನೋಡಕ್ಕಂತ ನಾವು ಹೋಗಿದ್ವಿ. ಆ ಅವಲಕ್ಕಿ ಮಾಡಿಸಿದ್ರೆ ಎಲ್ಲರೂ ಸೇರಿ ಇದರಲ್ಲಿ ಅಡುಗೆ ಮಾಡೋ ಭಟ್ರು ಯಾರಂತ ಒಂದು ಗೊತ್ತಾಗತ್ತಿಲ್ಲ. ಯಾಕೆ ಎಲ್ಲರೂ ಏನಾರು ಒಂದು ಹಾಕೋತ ಕುಂತಾರೆ. ಹಂಗೂ ಹಿಂಗೆ ಮಾಡಿ ಅವಲಕ್ಕಿ ಮಾಡಿದ್ರು. ಕೊನೆಗೂ ಅವಲಕ್ಕಿ ರೆಡಿ ಆಯಿತು. ಎಲ್ಲರೂ ಸೇರಿ ತಿನ್ನತ್ತಿದ್ದೀವಿ. ಹಂಗೆ ಚಾನು ಮಾಡಿದ್ರು, ಚಾನು ಕುಡಿದೀವು. ನಮ್ಮ ಟಗರಿನ ಕಾಳಗ ನಡೆದ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲರೂ ಸೇರಿ ಗೋಳಗುಮ್ಮಟ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದೀವಿ. ಆಟೋ ಹತ್ಕೊಂಡು ಗೋಳಗುಮ್ಮಟ್ ಕಡೆ ಹೊಂಟಿವು. ಕೊನೆಗೂ ಗೋಳಗುಮ್ಮಟ್ಗೆ ಬಂದೀವ್ರಿ. ಟಿಕೆಟ್ ಕೌಂಟ್ರ್ ಹತ್ರ ಹೋಗಿ ಟಿಕೆಟ್ ತೊಗೊಂಡು ಎಲ್ಲರೂ ನಡ್ಕೊಂತ ಒಳಗಡೆ ಹೊಂಟಿವು. ಒಳಗಡೆ ಹೋಗೋಟಲ್ಲಿ ಸಿಕ್ಕಾಪಟ್ಟೆ ರಶ್ ಇದ್ದು, ಜನನೂ ಭಾಳ ಬಂದಿತ್ತು ಮತ್ತು ಪ್ರವಾಸಿಗರ ಮಂದಿನೂ ಭಾಳ ಇತ್ತು ಒಳಗಡೆ. ಕೊನೆಗೂ ಗೋಳಗುಮ್ಮಟ್ ತುತ್ತಿದ್ವಿ, ತಲುಪಿದ್ವಿ ರೀ. ಒಳಗಡೆ ಹೋದೆವು. ಸಿಕ್ಕಾಪಟ್ಟೆ ಎಲ್ಲರೂ ಚೀರೋದು ಕೂಗೋದು ಮಾಡತ್ತಿದ್ರು. ಒಳಗಡೆ ಸ್ವಲ್ಪ ಕುಂತ ಹೊರಗಡೆ ಬಂದೀವ್ರಿ. ಎಲ್ಲ ಹೊರಗಿನ ವ್ಯೂ ಎಲ್ಲ ನೋಡ್ಕೊಂಡಿವು. ವಾಪಸ್ ವಸ್ತು ಸಂಗ್ರಹಾಲಯಕ್ಕೆ ಕಳೆದೀವಿ ಎಲ್ಲರೂ ಸೇರಿ. ಆಗಿನ ಕಾಲದ ವಾಸ್ತುಶಿಲ್ಪಗಳು, ಆದಿಲ್ಶಾಹಿ ರಾಜ ಮನೆತನದ ಮ್ಯಾಪನು ಇಲ್ಲಿ ಐತ್ರಿ. ಆಗಿನ ಕಾಲದಲ್ಲಿ ಅಡಿಗೆ ಮಾಡುವ ಸಾಮಾನುಗಳನ್ನು ನೋಡ್ಬೋದು, ಮತ್ತೆ ನಾಣ್ಯಗಳನ್ನು ನೋಡ್ಬೋದ್ರಿ. ಇಲ್ಲಿ ಯುದ್ಧದ ಸಮಯದಲ್ಲಿ ಬಳಸುವಂತ ಕವಚಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ನಾವು ನೋಡ್ಬೋದ್ರಿ. ಇವನ್ನೆಲ್ಲ ನೋಡ್ಕೊಂಡ ವಸ್ತು ಸಂಗ್ರಹಾಲಯದಿಂದ ಹೊರಗೆ ಬಂದೀವು. ಅಲ್ಲಿಂದ ಆಟೋ ಹತ್ಕೊಂಡು ಗಾಂಧಿ ಚೌಕ್ ಬಂದು ಜ್ಯೂಸ್ ಕುಡಿದೀವ್ರಿ ಎಲ್ಲರೂ. ಮಧ್ಯಾಹ್ನ ಲೇಟ್ ಆಗಿತ್ತು ಬರೋದು. ಅರಸಲವಾಗಿ ಊಟ ಮಾಡ್ಬೇಕಂತ ಎಲ್ಲರೂ ಸೇರಿ ಹೋಟೆಲ್ ಊಟಕ್ಕೆ ಬಂದೀವು. ಡೇ 24 ಆಫ್ ನ ಮಿನಿ ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಶುಭ ದಿನ. ಧನ್ಯವಾದಗಳು.